ಮೆಟ್ರೋ ಬೆಲೆ ಏರಿಕೆಯಿಂದ ಮುಂಬರುವ ದಿನಗಳಲ್ಲಿ ಜನ ಮೆಟ್ರೋ ಬಿಟ್ಟು ಸ್ವಂತ ವಾಹನಗಳಲ್ಲಿ ಓಡಾಡುವುದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಟ್ರಾಫಿಕ್ ಹೆಚ್ಚಾಗಲಿದೆ. ಜೊತೆಗೆ ವಾಯು ಮಾಲಿನ್ಯ ಕೂಡ ಡಬಲ್ ಆಗಲಿದೆ. ಒಟ್ಟಾರೆ ಮೆಟ್ರೋ ಬೆಲೆ ಏರಿಕೆಯಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಲಿದೆ. ಗ್ಯಾರಂಟಿ ಆಸೆಗಳನ್ನು ತೋರಿಸಿ ಗೆದ್ದು ಸರ್ಕಾರ ರಚಿಸಿರುವ ಕಾಂಗ್ರೆಸ್ ಮಧ್ಯಮ ವರ್ಗದ ಜನರ ರಕ್ತ ಹೀರೋದಕ್ಕೆ ಹೊರಟಿದೆ. ಒಂದು ಕೈಯಿಂದ ಕೊಟ್ಟಂತೆ ಮಾಡಿ ಎರಡೂ ಕೈಗಳಿಂದ ಕಿತ್ಕೊಳ್ತಾ ಇದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ವಾ ಅಂತ ಜನ ಮಾತನಾಡೋ ಪರಿಸ್ಥಿತಿ ಬಂದಿದೆ. ಸಾಕಪ್ಪ ಈ ಸರ್ಕಾರದ ಸಹವಾಸ ಅಂತ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನರಿಗೆ ನಮ್ಮ ಮೆಟ್ರೋ ಇದೀಗ ಶಾಕ್ ಕೊಟ್ಟಿದೆ. ದುಪ್ಪಟ್ಟು ಹಣ ವಸೂಲಿ ಮಾಡೋದಕ್ಕೆ ಆರಂಭಿಸಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಹೌದು, ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಬೆಲೆ ಏರಿಕೆ ಬೆನ್ನಲ್ಲೇ ಮೆಟ್ರೋ ರೈಲು ಪ್ರಯಾಣದ ದರ 46% ಏರಿಕೆಯಾಗಿರುವುದಕ್ಕೆ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಇವತ್ತೇ ಲಾಸ್ಟ್, ನಾಳೆಯಿಂದ ಮೆಟ್ರೋ ಪ್ರಯಾಣ ಮಾಡಲ್ಲ, ತಮ್ಮ ಕಾರು ಬೈಕ್ನಲ್ಲಿ ಓಡಾಡ್ತೀವಿ ಅಂತಿದ್ದಾರೆ. ಬಹುತೇಕ ಎಲ್ಲರದ್ದು ಇದೇ ಯೋಚನೆಯಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಭೂತ ಇನ್ನಷ್ಟು ಭಯಾನಕ ಅವತಾರ ತಾಳಲಿದೆ. ಜೊತೆಗೆ ವಾತಾವರಣ ಮತ್ತಷ್ಟು ಕಲುಷಿತವಾಗಿರಲಿದೆ. ಮೆಟ್ರೋ ಆರಂಭವಾಗಿದ್ದೇ ಟ್ರಾಫಿಕ್ ನಿಯಂತ್ರಣಕ್ಕೆ ಮತ್ತು ಪರಿಸರ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ. ಇದರ ಪ್ರಯಾಣ ಕೈಗೆಟುಕುವ ದರದಲ್ಲಿ ಇದ್ರೆ ಉತ್ತಮ. ಜನ ಹೆಚ್ಚೆಚ್ಚು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದಷ್ಟು ಅದರಿಂದ ಹಲವು ರೀತಿಗಳಲ್ಲಿ ಲಾಭವಾಗಲಿದೆ. ಆದರೆ ರಾಜ್ಯ ಸರ್ಕಾರ ಯಾವುದರ ಬಗ್ಗೆಯೂ ಯೋಚನೆ ಮಾಡದಂತಿಲ್ಲ. ಕೊಟ್ಟಿರುವ ಗ್ಯಾರಂಟಿಗಳನ್ನು ಬಚಾವ್ ಮಾಡಿಕೊಳ್ಳೋದಕ್ಕೆ ಮೆಟ್ರೋ ಪ್ರಯಾಣಿಕರ ಹಣ ಲೂಟಿ ಮಾಡೋದಕ್ಕೆ ಹೊರಟಿರೋದು ಮಾತ್ರ ಶೋಚನೀಯ. ಇದರಿಂದ ಮೆಟ್ರೋ ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಮೆಟ್ರೋದಲ್ಲಿ ಸಾಮಾನ್ಯವಾಗಿ ಎಲ್ಲ ವರ್ಗಗಳ ಜನ ಪ್ರಯಾಣ ಮಾಡ್ತಾರೆ. ಆದರೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಪ್ರಯಾಣಿಕರ ಸಂಖ್ಯೆ ಹೆಚ್ಚು. ಬಹುತೇಕ ಎಲ್ಲರೂ ಮೆಟ್ರೋ ಮೂಲಕ ಕೆಲಸಕ್ಕೆ ಅಂತಾನೆ ಹೋಗೋದು. ಬರುವ ಸಂಬಳದಲ್ಲಿ ಮೆಟ್ರೋ ಪ್ರಯಾಣಕ್ಕೆ ಇಷ್ಟು, ಪ್ರತಿನಿತ್ಯದ ಖರ್ಚಿಗೆ ಇಷ್ಟು, ಮನೆಗೆ ಇಷ್ಟು ಅಂತ ಬಜೆಟ್ ಹಾಕ್ಕೊಂಡು ಜೀವನ ಮಾಡ್ತಿರ್ತಾರೆ. ತಿಂಗಳಿಗೆ 500 ರೂಪಾಯಿ ಖರ್ಚು ಹೆಚ್ಚಾದರೂ ಕೂಡ ಪರದಾಡುವ ಪರಿಸ್ಥಿತಿಯಲ್ಲಿರ್ತಾರೆ. ಆದರೆ ಸದ್ಯಕ್ಕೆ ರಾಜ್ಯ ಸರ್ಕಾರ ಮಾಡಿರುವ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ದುಪ್ಪಟ್ಟು ಬೆಲೆ ಕೊಡಬೇಕಾಗಿದೆ. 46% ಅನ್ನೋದು ತುಂಬಾ ಅತಿಯಾಯಿತು. ಬರುವ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟಗಳು ನಡೆಯಲಿವೆ. ಆದರೆ ರಾಜ್ಯ ಸರ್ಕಾರ ಇರುವ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಮಣಿದು ಮತ್ತೆ ಮೆಟ್ರೋ ದರ ಇಳಿಸೋದು ಅನುಮಾನ. ಯಾಕಂದರೆ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಒದ್ದಾಡ್ತಾನೇ ಇದೆ. ಕೆಲವು ಪ್ರಯಾಣಿಕರಂತೂ ಈಗ ಏರಿಕೆ ಆಗಿರುವ ದರ ದುಪ್ಪಟ್ಟಲ್ಲ, ಕೆಲ ಮಾರ್ಗಗಳಲ್ಲಿ 80% ದರ ಏರಿಕೆಯಾಗಿದೆ. ಟೋಕನ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ 50% ದರ ಹೆಚ್ಚಳವಾದರೆ, ಸ್ಮಾರ್ಟ್ ಕಾರ್ಡ್ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ 45% ಹೆಚ್ಚಳವಾಗಲಿದೆ ಅಂತ BMRCL ತಿಳಿಸಿದೆ. ಆದರೆ ಟಿಕೆಟ್ ದರ ಒಂದಕ್ಕೆ 2ರಷ್ಟು ಏರಿಕೆಯಾಗಿದೆ ಅಂತ ಪ್ರಯಾಣಿಕರು ಗರಂ ಆಗಿದ್ದಾರೆ. ಟ್ರಾಫಿಕ್ ಕಡಿಮೆ ಮಾಡಲು ಬೆಂಗಳೂರಿನಲ್ಲಿ ಮೆಟ್ರೋ ಬಂದಿದೆ. ಟ್ರಾಫಿಕ್ ಕಡಿಮೆ ಮಾಡಲು ಮೆಟ್ರೋ ಬಂದರೆ ಇವರು ಮೆಟ್ರೋ ಬಸ್ ಪ್ರಯಾಣ ದರ ಏರಿಸ್ತಾ ಇದ್ದಾರೆ. ಡೀಸೆಲ್, ಪೆಟ್ರೋಲ್ ದರವನ್ನು ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಸಿದ್ದರಾಮಯ್ಯರ ಸರ್ಕಾರ 3 ಬಾರಿ ಹೆಚ್ಚಿಸಿದೆ. ಇದರಿಂದ ಆಟೋ ದರ ಹೆಚ್ಚಾಗಿದೆ. ಆಟೋ, ಬಸ್, ಮೆಟ್ರೋದಲ್ಲಿ ಬಡವರು ಓಡಾಡ್ತಾರೆ. ಬಡವರ ಮೇಲೆ ಒಂದಾದ ಬಳಿಕ ಒಂದರಂತೆ ಬರೆ ಹಾಕೋದು ಸರಿಯಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಮತ್ತೆ ಕೆಲ ಪ್ರಯಾಣಿಕರು QR ಟಿಕೆಟ್ ರಿಯಾಯಿತಿ ಕೂಡ ರದ್ದು ಮಾಡಲಾಗಿದೆ ಅಂತ ಆರೋಪಿಸಿದ್ದು, QR ಟಿಕೆಟ್ ಖರೀದಿಸಿದಾಗ ಸಿಗ್ತಾ ಇದ್ದ 5% ರಿಯಾಯಿತಿಯನ್ನು ಕೂಡ ತೆಗೆದುಹಾಕಲಾಗಿದೆ. ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ದರ ಏರಿಕೆ ಮಾಡೋ ಮೂಲಕ ನಮ್ಮ ಮೆಟ್ರೋ ಒಂದು ಕಡೆ ಶಾಕ್ ನೀಡಿದ್ರೆ, ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡಿದೆ. ಅದೇನೆಂದರೆ 2ನೇ ಡ್ರೈವರ್ಲೆಸ್ ಮೆಟ್ರೋ ಬೆಂಗಳೂರಿಗೆ ತಲುಪಿದೆ. ನಮ್ಮ ಮೆಟ್ರೋ ರೈಲುಗಳ ಪ್ರಯಾಣ ದರವು ಜಿಗಿದಿದ್ದು 5 ರೂಪಾಯಿನಿಂದ 30 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಪ್ರತಿ 2 ಕಿಲೋಮೀಟರ್ಗೆ ಕನಿಷ್ಠ 10 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಹಾಲಿ ಪ್ರಯಾಣ ದರವು ಕನಿಷ್ಠ 10 ರೂಪಾಯಿನಿಂದ ಗರಿಷ್ಠ 60 ರೂಪಾಯಿ ಇತ್ತು. ಪರಿಷ್ಕೃತ ದರವು ಕನಿಷ್ಠ 10 ರೂಪಾಯಿನಿಂದ ಗರಿಷ್ಠ 90 ರೂಪಾಯಿಗಳಿಗೆ ಹೆಚ್ಚಳಗೊಂಡಿದೆ. ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತರ ನಗರಗಳಿಗೆ ಹೋಲಿಸಿದರೆ ಬೆಂಗಳೂರಿನ ಮೆಟ್ರೋ ದರ ಅತಿ ಹೆಚ್ಚು ಎಂಬುದು ಅವರ ವಾದ. ಟ್ವಿಟರ್ನಲ್ಲಿ #ರಿವೋಕ್ ಮೆಟ್ರೋ ಫೇರ್ ಹೈಕ್ ಎನ್ನುವ ಹ್ಯಾಶ್ಟ್ಯಾಗ್ ಅಭಿಯಾನದ ಮೂಲಕ ಸಾರ್ವಜನಿಕರಿಂದ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಸಂಸದರು ದನಿಗೂಡಿಸಿದ್ದಾರೆ. ಒಟ್ಟಾರೆ ಇತರ ಮೆಟ್ರೋ ನಗರಗಳಿಗಿಂತ ಬೆಂಗಳೂರು ಮೆಟ್ರೋ ಪ್ರಯಾಣ ದುಬಾರಿಯಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.